ನಮ್ಮ ಸ್ವಾತಂತ್ರ್ಯ ನೋಡ್ತೇವೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ವಿಭಿನ್ನವಾದಂಥ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ಆತನು ಪ್ರಕಟಣೆ ಅಂತ 1:5-6 ಬರುವಾಗಲೂ ಕೂಡ ಮತ್ತು ನಂಬಿಗಸ್ತ ಸಾಕ್ಷಿಯು ಸತ್ತರೊಳಗಿಂದ ಮೊದಲು ಎದ್ದು ಬಂದ ಆತನು ಮತ್ತು ಭೂರಾಜರ ಅಧಿಪತಿಯೂ ಆಗಿರುವ ಯೇಸು ಕ್ರಿಸ್ತನ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವ ಆತನು ತನ್ನ ಪವಿತ್ರವಾದ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದ ಆತನು ನಮ್ಮನ್ನು ದೇವರ ರಾಜ್ಯವನ್ನಾಗಿಯೂ ರಾಜರನ್ನಾಗಿಯೂ ತನ್ನ ತಂದೆಯ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ ಆತನಿಗೆ ಯುಗಾಂತರಗಳಲ್ಲಿಯೂ ಮಹಿಮೆಯೂ ಬಲವೂ ಉಂಟಾಗಲಿ ಅಂತೇಳಿ ಎಲ್ಲ ನೋಡುವಾಗ ಪಾಪಗಳಿಂದ ಬಿಡಿಸಿದ ಆತನು. ಮತ್ತೆಲ್ಲ ನೋಡ್ತೇವೆ ಬಿಡುಗಡೆ, ಫ್ರೀಡಮ್ ಅನ್ನುವಂಥದ್ದು ನೋಡ್ತೇವೆ. ಅಥವಾ ಅಂದರೆ ಇಂಗ್ಲೀಷ್ ಕೆಜೆವಿನಲ್ಲಿ ವಾಶ್ ಅಂತಿದೆ. ಒಟ್ಟಿನಲ್ಲಿ ಪಾಪದಿಂದ ಬಿಡುಗಡೆ. ಕರ್ತನಾದ ಯೇಸು ಕ್ರಿಸ್ತನು ಯಾವಾಗಲೂ ಅದನ್ನೇ ಹೇಳ್ಕೊಂಡು ಬಂದಿರುವಂಥದ್ದು ನೋಡ್ತೇವೆ, ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ಅದಕ್ಕೆ ನಾವು ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದೆಲ್ಲ ಕರ್ತನಾದ ಯೇಸು ಕ್ರಿಸ್ತನು ಆತನ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆತನು ಪರೀಕ್ಷೆಗೆ ಅಥವಾ ಪರಿಶೋಧನೆಗೆ ದೇವರಾತ್ಮನೇ ಆತನನ್ನು ಒಳಪಡಿಸಿದನು. ಯಾಕಂದರೆ ಇಲ್ಲಿ ನಾವು ನೋಡ್ತೇವೆ, ಮೊದಲನೇ ಆದಾಮನು ಏನಂತಾರೆ ತನಗಿರುವಂಥ ಅಧಿಕಾರವನ್ನು ಕಳೆದುಕೊಂಡು ಆತನು ಸೈತಾನನಿಗೆ ಗುಲಾಮನಾದನು, ಸೈತಾನನ ವಶದಲ್ಲಿ ಹೋದನು, ತನಗಿರುವಂಥ ಸ್ವಾತಂತ್ರ್ಯವನ್ನು ಕಳೆದುಕೊಂಡನು. ಅದಕ್ಕೋಸ್ಕರ ದೇವರಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಮನುಷ್ಯನು ಯಾವುದನ್ನು ಕಳೆದುಕೊಂಡಿದ್ದನು, ಮನುಷ್ಯನಾಗಿ ಅದನ್ನು ಸಂಪಾದಿಸೋಸ್ಕರ ಆತನು ಬಂದನು. ಮನುಷ್ಯನಾಗಿ ಆತನು ಅದಕ್ಕೋಸ್ಕರ ಆತನ ಮನುಷ್ಯನಾದಾಗ ಸೈತಾನಿನಿಂದ ಪರಿಶೋಧಿಸಲ್ಪಡೋದಕ್ಕಾಗಿ ಪರೀಕ್ಷಿಸುವುದಕ್ಕಾಗಿ ದೇವರಾತ್ಮನೇ ಆತನನ್ನು ಕಳಿಸ್ತನು. ಯಾಕಂದರೆ ಮೊದಲೇ ಆದಮನು ಫೇಲ್ ಆಗಿದ್ದನು, ಮೊದಲೇ ಆದಮನು ಸೋತು ಹೋಗಿ ಆತನು ಮರಣದ ಏನಂತಾರೆ ಬಂಧನಕ್ಕೆ ಒಳಗಾದನು, ಪಾಪಕ್ಕೆ ಗುಲಾಮನಾದನು, ಸೈತಾನನ ಅಧೀನದಲ್ಲಿ ಹೋದನು, ಸೈತಾನದ ವಶದಲ್ಲಿ ಹೋದನು ಅಂತ ಅನೇಕ ವಾಕ್ಯಗಳನ್ನು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಸೈತಾನನಿಂದ ಪಾಪದ ಶಿಕ್ಷೆಯಿಂದ ನಮಗೆ ಸ್ವತಂತ್ರವನ್ನು ಆತನು ದಯಪಾಲಿಸಿದ್ದಾನೆ ಅಂತೇಳಿ. ಅದಕ್ಕೆ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಅದೇ ವಾಕ್ಯಗಳನ್ನು ಮೊದಲೇ ಸಾರಿ ಆತನು ಓದುತ್ತಾ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದನು ಅಂತೇಳಿ. ಎಲ್ಲ ನೋಡುವಾಗ ಆದಾಮ ಹವ್ವಳು ಹೀಗೆ ಮಾಡುವಾಗ ಯಾಕೆ ಈ ಒಂದು ಸ್ವತಂತ್ರ ಅಂತೇಳಿ ನಮಗೆ ಅರ್ಥ ಆಗುತ್ತೆ ಅಂದರೆ, ಆದಾಮ ಹವ್ವಳನ್ನು ದೇವರು ಕೇವಲ ಏನಂತಾರೆ ಭಯದಿಂದ ಬಲಾತ್ಕಾರದಿಂದ ದೇವರನ್ನು ಪ್ರೀತಿಸಬೇಕು ಆರಾಧಿಸಬೇಕು ಅನ್ನುವಂಥದ್ದನ್ನು ದೇವರು ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ನೋಡ್ತೇವೆ ಆದಾಮ ಹವ್ವಳನ್ನು ದೇವರು ಸ್ವತಂತ್ರನಾಗಿ ಮಾಡಿದನು. ಸ್ವತಂತ್ರ ಅಂತೇಳಿ ನೋಡುವಾಗ ನಮ್ಮಷ್ಟಕ್ಕೆ ನಾವು ನೋಡ್ತೇವೆ, ನಮ್ಮ ದೇಶದ ಸ್ವತಂತ್ರ ನೋಡುವಾಗ ನಾವು ಸ್ವತಂತ್ರರಾಗಿದ್ದೇವೆ, ಯಾರು ಗುಲಾಮರಿಲ್ಲ. ನಾವು ಸ್ವತಂತ್ರರಾಗಿದ್ದು ನಮ್ಮ ಸರ್ಕಾರವನ್ನು ಸರ್ಕಾರ ಪ್ರತಿನಿಧಿಗಳನ್ನು ನಾವು ಆರಿಸಿ ಆಳ್ವಿಕೆ ಮಾಡುತ್ತೆ ನಾವೇ ಕಳಿಸುವಂಥ ಒಂದು ಸ್ವಾತಂತ್ರ್ಯವನ್ನು ಹೊಂದಿದೆ. ಯಾರೋ ನಮಗೋಸ್ಕರ ಲೀಡರ್ಗಳನ್ನು ನೇಮಿಸುವಂಥದ್ದಲ್ಲ, ನಾಯಕರನ್ನು ಅಥವಾ ಇನ್ಯಾರನ್ನು ತಂದು ಕೂರಿಸುವಂಥದ್ದಲ್ಲ. ಮತ್ತು ಅದೇ ಸಮಯಕ್ಕೆ ಎರಡನೇದಾಗಿ ನೋಡ್ತೇವೆ ಆಯ್ಕೆ ಎನ್ನುವಂಥ ಒಂದು ಹಕ್ಕು, ಆರಿಸುವಂಥದ್ದು, ಆಯ್ಕೆ ಮಾಡುವಂಥದ್ದು. ಸ್ವತಂತ್ರ ಹೊಂದಿರುವಾಗ ನಾವು ಅದನ್ನು ಹೊಂದಿದ್ದೇವೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಸ್ವತಂತ್ರರಾಗಿದ್ದೇವೆ, ಆಯ್ಕೆ ಮಾಡುವಂಥದ್ದು. ಮತ್ತು ಇನ್ನೂ ಅನೇಕ ವಿಷಯಗಳು ಉಂಟು, ಆದರೆ ಎಲ್ಲವನ್ನೂ ಒಂದೇ ಒಟ್ಟಿಗೆ ನೋಡಲು ಸಾಧ್ಯವಲ್ಲ. ಅಂದರೆ ಇಲ್ಲಿ 2 ವಿಷಯಗಳು ನೋಡ್ತೇವೆ. ದೇವರು ಆದಾಮ ಹವ್ವಳನ್ನು ಉಂಟು ಮಾಡಿದಾಗಲೂ ದೇವರು ಅವರಿಗೆ ಸ್ವತಂತ್ರವಾಗಿ ಮಾಡಿದನು. ಮತ್ತು ಅದೇ ಸಮಯಕ್ಕೆ ಸ್ವಂತ ಆಯ್ಕೆ ಮಾಡುವಂಥ ಏನಂತಾರೆ ಶಕ್ತಿ ಸಾಮರ್ಥ್ಯವನ್ನು ದೇವರು ಅವರಿಗೆ ಕೊಟ್ಟನು. ಅದಕ್ಕೆ ನಾವು ನೋಡ್ತೇವೆ ದೇವರಲ್ಲಿ ಹೇಳೋದನ್ನು ಅನೇಕ ಎಲ್ಲ ಗಿಡ ಮರಗಳು ಉಂಟು ಮಾಡಿದರೆ ಅಲ್ಲಿ 2 ವಿಷಯ ಹೇಳ್ತೇನೆ. ಒಂದು, ನೋಡಲ್ಲಿ ತೋಟದ ಮಧ್ಯದಲ್ಲಿ ಜೀವ ಫಲ ವೃಕ್ಷ ಉಂಟು, ಅದನ್ನು ತಿಂದರೆ ನೀವು ಸಾಯುವುದಿಲ್ಲ ಅಂತ ಹೇಳೋದು. ಆದರೆ ಇನ್ನೊಂದು ಹೇಳ್ತಾನೆ, ಕೆಟ್ಟದರ ಮತ್ತು ಒಳ್ಳೆಯದರ ಅರ್ಹನ್ನು ಹುಟ್ಟಿಸುವಂಥ ಇನ್ನೊಂದು ಮರ ಉಂಟು, ಆ ಹಣ್ಣನ್ನು ತಿನ್ನಬಾರ್ದು, ಅದು ತಿಂದ ದಿವಸ ಸತ್ತೇ ಹೋಗುರಿ ಅಂತ ಹೇಳ್ದ. ಹೀಗೆ ಹೇಳಿದ ತಕ್ಷಣ ಅನೇಕರು ಪ್ರಶ್ನೆ ಕೇಳಿದ್ರು, ದೇವ್ರು ಯಾಕೆ ಆದಾಮ ಪಾಪ ಮಾಡ್ತಾನೆ, ಅವಳು ಪಾಪ ಮಾಡ್ತಾಳೆ, ಅವ್ರು ತಪ್ಪಿ ಹೋಗ್ತಾರೆ ಅಂತ ಗೊತ್ತಿತ್ತು, ಆದರೂ ಯಾಕೆ ದೇವರು ಗಿಡವನ್ನಿಟ್ಟ, ಯಾಕೆ ಹಣ್ಣನ್ನಿಟ್ಟ? ಅದೊಂದು. ಮತ್ತಷ್ಟೇ ಅಲ್ಲ, ಸೈತಾನ ಕಡೆಗೆ ಹೋಗ್ತಾರೆ. ಸೈತಾನಾಗಿ ಮಾಡ್ತಾನೆ ಅಂದರೆ ಸೈತಾನ ಯಾಕೆ ದೇವರು ಸೃಷ್ಟಿ ಮಾಡ್ದ, ಸೈತಾನಿಗೆ ಯಾಕೆ ಅಲ್ಲಿ ಆದಾಮ ಅವಳ ಹತ್ರ ಬರೋದಕ್ಕೆ ಬಿಟ್ಟ, ಅಲೋವ್ ಮಾಡ್ದ, ಇಂಥ ಅನೇಕ ಪ್ರಶ್ನೆಗಳು ನೋಡ್ತೇವೆ. ಹೌದು, ಸೈತಾನಿಗೆ ಒಂದೊಂದು ದಿವಸ ದೇವರ ಅದೇ ಸ್ವಾತಂತ್ರ್ಯ ಮತ್ತು ಅದೇ ಆಯ್ಕೆ ಮಾಡುವಂಥ ನಿರ್ಧಾರ ಕೊಟ್ಟಿದ್ದನು. ಆದರೆ ಸೈತಾನನು ಲೂಸಿಫರ್ ಅನ್ನುವಂಥ ಹೆಸರಿರುವಂಥ ದೇವ ದೂತನು ತನ್ನ ಆಯ್ಕೆಯನ್ನು ತಪ್ಪಾಗಿ ಆರಿಸ್ಕೊಂಡು ನಾನು ದೇವರಿಗೆ ಸರಿ ಸಮಾನ ಆಗಬೇಕು ಅನ್ನುವಂಥ ಯೋಚನೆಯಿಂದ ಆತನು ದೇವರ ಸನ್ನಿಧಾನದಿಂದ ಕೆಳಗೆ ದೊಬ್ಬಲ್ಪಟ್ಟನು, ಶಿಕ್ಷೆ ಗುರಿಯಾದನು. ಆತನು ಮನುಷ್ಯನಿಗೆ ಬಂದು ಅದನ್ನೇ ತಾನು ಬಿದ್ದು ಹೋಗಿರುವಂಥದ್ದನ್ನೇ ದೇವರು ಮನುಷ್ಯನುಂಟು ಮಾಡಿ ತಾನು ಕಳೆದುಕೊಂಡಿರುವಂಥ ಒಂದು ಪದವಿ ಅಂಥ ಸ್ಥಾನಮಾನವನ್ನು ಮನುಷ್ಯನನ್ನು ಉಂಟು ಮಾಡಿ ದೇವರು ಕೊಟ್ಟಿರುವಾಗ ಸೈತಾನನು ಮನುಷ್ಯನನ್ನು ಕೂಡ ಅದರಿಂದ ತಪ್ಪಿಸಬೇಕನ್ನೋಂಥ ಉದ್ದೇಶದಿಂದ ಅಥವಾ ಮನುಷ್ಯನನ್ನು ಕೂಡ ಅದರಿಂದ ಹಾಳು ಮಾಡಬೇಕು ಅನ್ನೋಂಥ ಉದ್ದೇಶದಿಂದಲೇ ಸೈತಾನನು ಆದಾಮ ಹವ್ವಳ ಹತ್ರ ಬಂದನು. ಅಂದರೆ ಇಲ್ಲಿ ಅನೇಕ ವಿಷಯಗಳುಂಟು, ಯಾಕೆ ದೇವರು ಮಾಡ್ದ ಅದೆಲ್ಲ ನನಗೆ ಸ್ವಲ್ಪ ಕ್ಷಣದಲ್ಲಿ ಮುಂದೆ ನಾನು ಹೇಳ್ತೇನೆ. ಆದರೆ ಖಂಡಿತವಾಗ್ಲೂ ದೇವರು ಅವ್ಯಾವುದು ಗಿಡಗಳಿಡದೆ ಏನಂತಾರೆ ನಾನೆಲ್ಲ ಮಾಡಿದರೆ ಫ್ರೀಯಾಗಿರ್ರಿ, ಏನಂತಾರೆ ನಿಮಗೆ ಯಾವ ಕಟ್ಟುಪಾಡುಗಳಿಲ್ಲ ಅಂತಂದರೆ ಅಲ್ಲಿ ಅವ್ರಿಗೆ ಯಾವುದಕ್ಕೆ ಜವಾಬ್ದಾರರೇ ಅಲ್ಲ. ಆದರೆ ದೇವರು ನಾನು ಉಂಟು ಮಾಡಿದ ಮೇಲೆ ಕೂಡ ಮನುಷ್ಯರನ್ನು ಪ್ರತಿಯೊಬ್ಬರನ್ನು ನಾನು ನಾನು ಹೇಳಿದ ಹಾಗೆ ಮಾಡಬೇಕನ್ನೋಂಥ ಬಲಾತ್ಕಾರವನ್ನು ಹೊರಿಸದೆ ನಿಮ್ಮನ್ನು ಸ್ವತಂತ್ರನಾಗಿ ಮಾಡಿದ್ದೇನೆ ಮತ್ತು ಸ್ವಂತ ಆಯ್ಕೆಯಿಂದ ನೀವು ನನ್ನನ್ನು ಆರಿಸ್ಕೊಳ್ರಿ ಅಥವಾ ನನ್ನನ್ನು ತಿರಸ್ಕರಿಸ್ರಿ ಅಂತ ಹೇಳಿದೆ.
ಅದಕ್ಕೆ ದೇವರು ಆ ಹಣ್ಣಿನ ಮರಗಳನ್ನಿಟ್ಟ ನಾವು ನೋಡ್ತೇವೆ. ಆದಮ ಹವ್ವಳು, ವಿಶೇಷವಾಗಿ ಹವ್ವಳು ಬೇಡವನ್ನು ತಿಂದ ತಕ್ಷಣ ಯಾರ ಮಾತಿಗೆ ವಂಚನೆಗೆ ಒಳಗಾಗಿ ಆಕೆ ಅದನ್ನು ತಿಂದಳೋ ಆ ಕ್ಷಣದಲ್ಲಿ ತನಗಿರುವಂಥ ದೇವರು ಕೊಟ್ಟಿರುವಂಥ ಅಧಿಕಾರ, ಕೊಟ್ಟಿರುವಂಥ ಸ್ವಾತಂತ್ರ್ಯ, ಕೊಟ್ಟಿರುವಂಥ ಆಯ್ಕೆ ಮಾಡುವಂಥ ತೀರ್ಮಾನಗಳನ್ನು ನಾವು ನೋಡ್ತೇವೆ ಸೈತಾನನಿಗೆ ಒಪ್ಪಿಸ್ಕೊಟ್ರು. ಸೈತಾನನ ವಶದಲ್ಲಿ ಹೋಯಿತು. ಅದಕ್ಕೆ ಆ ಸೈತಾನನಿಂದ ವಶದಿಂದಲೇ ಬಿಡಿಸೋದಕ್ಕೋಸ್ಕರವೇ, ಸೈತಾನ ವಶಕ್ಕೆ ಹೋಗುವಂಥ ಪಾಪ ಮಾಡುವಂಥ ಪಾಪದಿಂದ ಬಿಡಿಸೋದಕ್ಕೋಸ್ಕರವೇ, ಪಾಪಕ್ಕೆ ಕೊಟ್ಟಿರುವಂಥ ಶಿಕ್ಷೆಯಿಂದ ಬಿಡಿಸೋದಕ್ಕೋಸ್ಕರವೇ, ಅದರಿಂದ ಸ್ವತಂತ್ರನಾಗಿ ಮಾಡೋದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಮತ್ತು ಅಷ್ಟೇ ಅಲ್ಲ, ಹೀಗೆ ಮಾಡುವಾಗ ಹಾಗಿದ್ರೆ ಸೈತಾನ ಮಾಡಿದ್ದು ದೇವರು ಯಾಕೆ ಹೀಗೆ ಮಾಡ್ದ, ಇಷ್ಟೇ ಕೆಲಸನ, ಅಥವಾ ದೇವ್ರ ಸೈತಾನ ಏನೋ ಮಾಡ್ತಾ ಇರ್ತಾರೆ, ನಮಗೇನು ಅನೇಕ ಸರಿ ಹೇಳ್ತಾರಲ್ಲ, ದೇವರು ಏನಂತಾರೆ ನಾಟಕ ಮಾಡಿಸುವಾತನಾಗಿದೆ, ನಾವು ಕೇವಲ ಪಾತ್ರಧಾರಿಗಳಾಗಿದ್ದೇವೆ, ಆತನ ಕೈ ಎತ್ತಿದ್ರೆ ಕೈ ಎತ್ತೇವೆ, ಕಾಲೆತ್ತೇವೆ, ಆ ರೀತಿ ಅಂತ ಜನಗಳು ಹೇಳ್ತಾರೆ. ಆ ರೀತಿಯಾಗಿ ಜನರನ್ನು ಅಥವಾ ನಮ್ಮನ್ನು ದೇವರು ಉಂಟು ಮಾಡಲಿಲ್ಲ. ನಾವು ಸ್ವತಂತ್ರರಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಬೋದು, ಸ್ವತಂತ್ರರಾಗಿ ಯೇಸು ಕ್ರಿಸ್ತನನ್ನು ತಿರಸ್ಕರಿಸ್ಬೋದು. ಆಯ್ಕೆ ಮಾಡುವಂಥ ಹಕ್ಕನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಿರುವ ಆದಾಮ ಹವ್ವಳಿಗೆ ಲಿಟ್ಟು ಹಣ್ಣುಗಳನ್ನು ಉಂಟು ಮಾಡುವಂಥ ಉದ್ದೇಶ ಅದೇ ಆಗಿತ್ತು. ಅದೇ ಅನೇಕರಿಗೆ ಇವತ್ತು ಕೂಡ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಅಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ ಮುಂದೆ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯನಾಗಿ ಒಂದು 1000 ವರ್ಷದ ಆಳ್ವಿಕೆ ನಡೆಸ್ತಾನೆ. 1000 ವರ್ಷಗಳ ಆತನ ಆಳ್ವಿಕೆ ಮಾಡುವಾಗ ನಾವು ನೋಡ್ತೇವೆ ಅಲ್ಲಿ ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಹಣ್ಣಿನ ಮರವೂ ಇರಲ್ಲ. ಮತ್ತು ಇಲ್ಲಿ ನೋಡ್ತೇವೆ ಸೈತಾನನು 1000 ವರ್ಷಗಳಿಗೆ ಬಂಧಿಸಿಟ್ಟಿರ್ತಾನೆ, ಸೈತಾನನು ಕೂಡ ಇರಲ್ಲ. ಮತ್ತು ಭೂಮಿ ಹೇಗೆ ಮಾರ್ಪಟ್ಟಿರುತ್ತೆ ಅಂದರೆ ಆತನ ಹೇಳ್ತಾನೆ, ಮಗು ಹಾವಿನ ಹುತ್ತದ ಮೇಲೆ ಹಾವಿನ ಜೊತೆಯಲ್ಲಿ ಆಟ ಆಡ್ತಾ ಇರ್ತದೆ, ಕುರಿ ಮೇಕೆಯು ಚಿರತೆಯೊಂದಿಗೆ ಹುಲ್ಲು ಮೇಯ್ತದೆ, ಅಲ್ಲಿ ಯಾವುದಕ್ಕೂ ಹಾನಿ ಮಾಡೋದಿಲ್ಲ, ಕೇಡು ಉಂಟು ಮಾಡೋದಿಲ್ಲ ಅಂಥೇಳಿ ವಾಕ್ಯ ಅಂತ ನೋಡ್ತೇವೆ. ಯಾಕಂದರೆ ಕರ್ತನ ಜ್ಞಾನ ಭೂಮಿಯೆಲ್ಲ ತುಂಬಿ ಆವರಿಸಿಕೊಂಡಿರುತ್ತೆ ಅಂತೇಳಿ. ಅಲ್ಲಿ ಕಾಡು ಪ್ರಾಣಿ ಬೇಟೆ ಪ್ರಾಣಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಂಥ ಒಂದು ಒಳ್ಳೆಯ ಸಂಗತಿ ಇಟ್ಟಿದ್ರು ಕೂಡ ನಾವು ನೋಡ್ತೇವೆ ಒಂದೊಂದು ದಿವಸ ಅದಕ್ಕೆ ಸಂಗತಿಗೆ ನಾವು ಡೀಟೇಲಾಗಿ ಬರ್ತೇವೆ. ಪ್ರಕಟಣೆ ನೋಡುವಾಗ ನೋಡ್ತೇವೆ 1000 ವರ್ಷದ ಆಳ್ವಿಕೆ ನಂತರ ಸ್ವಲ್ಪ ಕಾಲಕ್ಕೆ ಸೈತಾನನನ್ನು ದೇವರು ಬಂಧನದಿಂದ ಬಿಡಿಸ್ತಾನೆ. 1000 ವರ್ಷದ ಆಳ್ವಿಕೆಯಲ್ಲಿ ಹೋಗಿರುವಂಥ ಜನರಿಗೆ ಹುಟ್ಟಿರುವಂಥ ಮಕ್ಕಳು ಸಂತಾನವು ಅನೇಕ ಜನರು ಸೈತಾನ ಕಡೆಗೆ ಹೋಗಿ ಸೈತಾನೊಂದಿಗೆ ಸೇರಿ ದೇವರೊಡನೆ ಯುದ್ಧ ಮಾಡಲು ಬರ್ತಾರೆ. ಅಂದರೆ ಯಾರ್ಯಾರು ಪ್ರಶ್ನೆ ಕೇಳಲ್ಲ, ಸೈತಾನಿಗೆ ದೇವರು ಯಾಕೆ ಉಂಟು ಮಾಡ್ದ, ಸೈತಾನಿಗೆ ಯಾಕೆ ಅಲೋ ಮಾಡ್ದ, ಒಳ್ಳೆಯದರ ಕೆಟ್ಟದರ ಹಣ್ಣನ್ನು ಹುಟ್ಟಿಸುವಂಥ ಹಣ್ಣನ್ನು ಯಾಕೆ ಇಟ್ಟೆ ಅಂತೆಲ್ಲ ಪ್ರಶ್ನೆ ಕೇಳುವಾಗ, ಹೌದಾ, ಹಾಗಿದ್ರೆ 1000 ವರ್ಷಗಳ ಕಾಲದಲ್ಲಿ ಸೈತಾನ ಇಡಲ್ಲ, ಈ ಹಣ್ಣು ಇಡಲ್ಲ, ಏನೂ ಮಾಡಲ್ಲ. ಅದರಲ್ಲಿ ಹೇಗೆ ಜೀವಿಸ್ತಾರೆ ಅಂತ ನೋಡ್ತೇವೆ. ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ವಿಶ್ವಾಸಿಗಳೇ ಅದರಲ್ಲಿ ಪ್ರವೇಶ ಮಾಡಿರ್ತಾರೆ. ಆದರೆ 1000 ವರ್ಷಗಳಲ್ಲಿ ಅವರು ಮದುವೆ ಮಾಡಿಕೊಂಡು ಮಕ್ಕಳು ಎಷ್ಟೊಂದು ಮಕ್ಕಳಾಗಿರ್ತಾರೆ. 1000 ವರ್ಷಗಳಿಂದಲೇ ಅಷ್ಟೊಂದು ಜನರಿಗೆ ಆ ಒಂದು ಸ್ಥಿತಿಯು ಕೂಡ ಸರಿ ಅನಿಸಲ್ಲ. ಕೊನೆಗೆ ಸೈತಾನ ಬಂದಾಗ ಸೈತಾನ ಕಡೆಗಳು ಹೋಗಿ ದೇವರಿಗೆ ವಿರೋಧವಾಗಿ ಯುದ್ಧ ಮಾಡಲು ಸಿದ್ಧರಾಗ್ತಾರೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಯುದ್ಧ ಮಾಡಲು ಸಿದ್ಧರಾಗ್ತಾರೆ. ವಿಷಯ ಬಿಡ್ರಿ, ಅಲ್ಲಿ ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೂತನ ಮೂಲಕವಾಗಿ ಸೈತಾನ ಸೋಲಿಸಿರುವಂಥದ್ದು ಬೇರೆ ವಿಷಯ. ಹೇಗೂ ಆದರೆ ನೋಡ್ತೇವೆ ಇವೆಲ್ಲಗಳ ಮೂಲಕವಾಗಿ ಮನುಷ್ಯನು ಏನಂತಾರೆ ದೇವರಲ್ಲಿ ಆತುಕೊಳ್ಳದೆ ತನ್ನ ಸ್ವಂತ ಶಕ್ತಿಯಿಂದ ಎಂದಿಗೂ ದೇವರನ್ನು ಅಥವಾ ಏನಂತಾರೆ ದೇವರ ಮಟ್ಟ ಏನು ಹಾಕಿದ್ದಾನೆ ಅದಕ್ಕೆ ಮುಟ್ಟಲು ಸಾಧ್ಯ ಇಲ್ಲ ಅನ್ನೋಂಥದ್ದು ಕಲಿಸ್ತಾನೆ. ಯಾಕೆಂದರೆ ನಾವು ಇಲ್ಲೆಲ್ಲ ಇಷ್ಟೊಂದು ನಾವು ಹೇಳುವಂಥ ದೇವರ ಕೃಪೆ ಅಂತೇಳಿ ನಾವು ರಕ್ಷಣೆ ಹೊಂದಿದಂಥ ದೇವರ ಕೃಪೆಯಿಂದಲೇ ಇದೆಲ್ಲ ಹೇಳುವಂಥದ್ದು ಅದಕ್ಕೆ. ಆದರೆ ಅನೇಕರು ಇಲ್ಲೆಲ್ಲ ನಾವು ದಶವಾಜ್ಞೆ ಕೈಕೊಂಡು ನಡಿತೇವೆ, ರಕ್ಷಣೆ ಹೊಂದ್ತೇವೆ, ಎಲ್ಲಿ ಎಂದೂ ಹುಟ್ಟಲ್ಲ, ಎಂದೂ ಆಗಲ್ಲ. ಮತ್ತು ಕೆಲವು ದೀಕ್ಷಾ ಸ್ನಾನದಿಂದ ಪಾಪ ತೊಳ್ಕೊಳ್ತೇವೆ, ಹೊಸದಾಗಿ ಹುಡ್ತೇವೆ, ಅದನ್ನೂ ಎಲ್ಲ ತಪ್ಪು. ಆದರೆ ದೇವರು ತನ್ನ ಕೃಪೆಯಿಂದಲೇ ನಮ್ಮನ್ನು ತನ್ನ ಬಳಿಗೆ ನಡೆಸ್ತಾನೆ ಅಂತ ಇವೆಲ್ಲ ತಿಳಿದ ಮೇಲೆ ನಾವು ಕೊನೆಗೆ ನಿತ್ಯಕ್ಕೂ ದೇವರೊಂದಿಗಿರ್ತೇವೆ, ನಿತ್ಯಕ್ಕೂ ಕರ್ತನನ್ನು ನಾವು ಕೊಂಡಾಡ್ತೇವೆ, ಆರಾಧಿಸ್ತೇವೆ. ಯಾಕಂದರೆ ನಾವು ಪರಿಪೂರ್ಣವಾಗಿ ಆತನ ಮುಂದೆ ನಾವು ಯಾವುದಕ್ಕೂ ಯೋಗ್ಯರಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಹೋಗ್ತೇವೆ. ಯಾಕಂದರೆ ಅದನ್ನು ಪರಿಪೂರ್ಣವಾಗಿ ದೇವರು ನಮಗೆ ತೋರ್ಪಡಿಸ್ತಾನೆ. ಅದಕ್ಕೋಸ್ಕರವೇ ನಮಗೇನೋ ನೋಡ್ತೇವೆ ಸ್ವತಂತ್ರ ಅನ್ನುವಂಥದ್ದು ಹಾಗುಂಟು. ನಮಗೆ ಇವತ್ತು ಪಾಪದ ಬಂಧನದಿಂದ ನಾವು ಹೊರಗೆ ಬಂದಿದ್ದೇವೆ, ಸೈತಾನನಿಂದ ನಾವು ಹೊರಗೆ ಬಂದಿದ್ದೇವೆ. ಸೈತಾನನಿಂದ ಪಾಪದಿಂದ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸ್ವತಂತ್ರವನ್ನು ದಯಪಾಲಿಸಿದ್ದಾನೆ. ಹಾಗಿರುವಾಗ ಇನ್ನು ಮತ್ತೆ ನಾವು ಸೈತಾನನ ವಂಚನೆಗೆ ಕುತಂತ್ರಕ್ಕೆ ಏನಂತಾರೆ ಹೆದರಿಕೊಳ್ಳುವಂಥದ್ದು ಬೇಡ. ಹೌದು, ವಂಚನೆ ಕುತಂತ್ರಕ್ಕೆ ಬಲಿಯಾಗುವಂಥದ್ದು ಉಂಟು ಅನೇಕ ಸಾರಿ, ಹೌದು. ಆದರೆ ಸೈತಾನು ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಏನಂತಾರೆ ದೇವರ ಅನುಮತಿ ಇಲ್ಲದೆ ಯಾವ ಕಾರ್ಯವನ್ನು ಮಾಡಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ. ಪರಿಶುದ್ಧಾತ್ಮನ ನಮ್ಮಲ್ಲಿ ನೆಲೆಯಾಗಿ ಮಾಡ್ತಿದ್ದಾನೆ. ಪರಿಶುದ್ಧಾತ್ಮನ ಮುದ್ರೆಯನ್ನು ನಾವು ಹೊಂದಿದ್ದೇವೆ. ಇದು ದೇವರ ವಸ್ತು ಅಥವಾ ದೇವರ ಸ್ವತ್ತು ಅಂತೇಳಿ ದೇವರ ಯಜಮಾನತ್ವವನ್ನು ತೋರಿಸುವಂಥ ಮುದ್ರೆಯನ್ನು ನಾವು ಹೊಂದಿರುವಾಗ ಹೇಗೆ ಸೈತಾನನ ಅನುಯಾಯಿಗಳಾಗಲಿ ನಮ್ಮ ಮೇಲೆ ಯಾವ ರೀತಿಯಾದಂಥ ಏನಂತಾರೆ ಕಾರ್ಯಗಳನ್ನು ಮಾಡಲು ಸಾಧ್ಯ?
ಅದಕ್ಕೆ ಈ ಒಂದು ನಂಬಿಕೆ ಇಲ್ಲದಕ್ಕೆ ಅನೇಕರು ನಮಗೆ ಮಾಟ ಮಂತ್ರದ ಭಯ, ಅಥವಾ ಇದು ಆಯಿತು ಅದಾಯಿತು, ಸೈತಾನ್ ಹೀಗೆ ಮಾಡ್ದ ಅದಾಯಿತು, ಏನೇನೋ ಯೋಚನೆ ಮಾಡುವಂಥದ್ದು ಸರಿಯಾದಂಥ ನಂಬಿಕೆ ಅಲ್ಲ. ಕರ್ತನಾದ ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿಸಿ ನಮಗೆ ಸ್ವತಂತ್ರನಾಗಿ ಮಾಡೋದನ್ನು ಅಂಥ ಎಲ್ಲ ಬಂಧನಗಳಿಂದ ತಿರುಗಿ ನಾವು ಅದರ ವಶದಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಕರ್ತನ ಸ್ವತ್ತಾಗಿದ್ದೇವೆ ನಾವು. ಕರ್ತನ ಪವಿತ್ರಾತ್ಮನ ಮುದ್ರೆಯ ಮೇಲೆ ಸೈತಾನ್ ನಮಗೆ ಟಚ್ ಮಾಡಲು ಕೂಡ ಹೆದರುವಂಥವನಾಗಿದ್ದಾನೆ. ಯಾಕೆ? ನಾವು ಕರ್ತನ ಅಥವಾ ದೇವರ ಸ್ವತ್ತು, ನಾವು ಮುದ್ರೆ, ಆತನ ಬರ್ತಲೇ ಮುದ್ರೆ ಕಾಣುವಂಥದ್ದಾಗೆ. ಹೀಗೆ ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆಯನ್ನುಂಟು ಮಾಡಿ ಸ್ವತಂತ್ರನಾಗಿ ಮಾಡಿದ್ದಾನೆ. ಅಂದರೆ ನಾವು ಕೊನೆ ಭಾಗ ಬರುವಾಗ ಹಾಗಿದ್ದರೆ ನಮಗೆ ದೇವರು ಸ್ವತಂತ್ರ ಮಾಡುವಂಥ ಉದ್ದೇಶ ನೋಡ್ತೇವೆ. ಆ ಸ್ವತಂತ್ರವನ್ನು ನೀವು ತಪ್ಪಾಗಿ ಉಪಯೋಗಿಸ್ಕೊಳ್ಬೇಡ್ರಿ. ದೇವರ ವಾಕ್ಯದಲ್ಲಿ ಹೇಳ್ತಾನೆ, ಗಲಾತ್ಯ 5:13 ಹೇಳ್ತಾನೆ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿ. ದೇವರು ನಮ್ಮ ಸ್ವತಂತ್ರರನ್ನಾಗಿ ಮಾಡಿದ್ದಾನೆ. ಸ್ವತಂತ್ರರನ್ನಾಗಿ ಮಾಡಿದ ಮೇಲೂ ಕೂಡ ಹೌದು, ಮತ್ತು ನಾವು ದೇವರನ್ನು ಪ್ರೀತಿ ಮಾಡಬೇಕು ಅಥವಾ ತಿರಸ್ಕರಿಸಬೇಕು, ದೇವರು ನಮಗೆ ಬಿಟ್ಟಿರುವಂಥದ್ದು. ಯಾಕಂದರೆ ನಮಗೆ ಇವಾಗ ಅರ್ಥ ಆಗುತ್ತೆ ಏನಂದರೆ, ಹೇಗೆ ದೇವರು ಹಳೆ ಒಡೆಯ ಧರ್ಮೋಪದೇಶಕಾಂಡದಲ್ಲಿ ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹೇಳ್ತಾನೆ, ಯಾವ ಆಜ್ಞೆ ಬಹಳ ಮುಖ್ಯವಾದದ್ದು ಅಂತೇಳಿ ಪರಿಸಾರ ಕೇಳುವಾಗ 2 ಆಜ್ಞೆ ಹೇಳ್ತಾನೆ. ಒಂದು, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಹೃದಯದಿಂದ ಆತನನ್ನು ಪ್ರೀತಿ ಮಾಡಬೇಕಂತೇಳಿ. ಮತ್ತು ಇನ್ನೊಂದು, ನಿನ್ನ ನೆರವು ನಿನ್ನಂತೆ ಪ್ರೀತಿಸಂತೇಳಿ. ನೋಡುವಾಗ ಪ್ರೀತಿ ಮಾಡೋಣಂಥದ್ದು ಹೇಗೆ ಆಜ್ಞೆ ಪ್ರೀತಿ ಮಾಡೋಣಂಥದ್ದು ಒಂದು ಆಜ್ಞೆ ಆಯಿತು. ಏನಂತಾರೆ, ಅದು ಪ್ರೀತಿ ಅನ್ನೋದು ಹೃದಯದಿಂದ ಬರುವಂಥದ್ದು ಹೊರತು ಬಲಾತ್ಕಾರದಿಂದ ಬರುವಂಥದ್ದಲ್ಲ. ಆದರೆ ಅದು ಹೇಗೆ ಆಜ್ಞೆ ಆಗುತ್ತೆ ಅದು ನೋಡುವಾಗ ನಾವು ನೋಡ್ತೇವೆ, ದೇವರ ಪ್ರೀತಿ ನಾವು ಅರಿತವರಾದರೆ, ದೇವರ ಕೃಪೆಯನ್ನು ಅರಿತವರಾದರೆ ನಮ್ಮಲ್ಲಿ ಹಾಗೆ ಆ ಪ್ರೀತಿ ಹುಟ್ಟುತ್ತೆ. ನಮಗೆ ಅದು ಬಂಧನವಾಗಿ ಕಾಣಲ್ಲ. ಯಾಕಂದರೆ ಪೌಲ ಅದಕ್ಕೋಸ್ಕರವೇ ಹೇಳ್ತಾನೆ, ನಾನು ಏನಂತಾರೆ, ಇನ್ನು ಮೇಲೆ ನಾನು ಏನಂತಾರೆ ಜೀವಿಸುವಂಥದ್ದು ಕ್ರಿಸ್ತನಿಗೋಸ್ಕರವೇ. ನಾನು ಜೀವಿಸುವಂಥದ್ದು ನಾನಲ್ಲ, ನನ್ನಲ್ಲಿ